ಸ್ವಾಮಿ ನಾವಿರೋದು ಹೀಗೆ ನಾವಿರೋದು ಹೀಗೆ ನೋಡಿ ಸ್ವಾಮಿ ನೋಡಿ ಸ್ವಾಮಿ ನೋಡಿ ಸ್ವಾಮಿ ನೋಡಿ ಸ್ವಾಮಿ ಅರೆ ನೋಡಿ ಸ್ವಾಮಿ ನಾವಿರೋದು ಹೀಗೆ ನೋಡಿ ಸ್ವಾಮಿ ನಾವಿರೋದು ಹೀಗೆ. ಹಲೋ, ಫೋನ್ ತೆಗಿದ್ದೀರಾ? ಎಲ್ಲೋಗಿದ್ಯೋ? ನಿಮ್ಮ ಮನೆ ಎದುರುಗಡೆ ಬಂದಿದ್ದೀನಿ ಕಣ, ಬಾರ ಕೆಳಗಡೆ. ಹಾಂ, ನಮ್ಮ ಟೀಮ್ ಟಿ ಶರ್ಟ್ ಹಾಕೊಂಡು ಅರ್ಜೆಂಟಾಗಿ ಬಾ. ಹಾಂ ಬೇಗ ಬಾ, ಅರ್ಜೆಂಟಾಗಿ ಬಾ. ಟೀಮ್ ಟಿ ಶರ್ಟ್ ಹಾಕೊಂಡು ಬಾ, ನಿಂತಿದ್ದೀನಿ ಕೆಳಗಡೆ. ಮಗ ಹತ್ತೋ ಗಾಡಿ. ಎಲ್ಲಿಗೋ? ಹತ್ತೋ ಹೇಳ್ತೀನಿ, ಇಟ್ಕೊಳ್ಳೋ ಮೊಬೈಲು. ಎಲ್ಲೋ ಕಾಲ್ ಮಾಡಿದ್ದೇನೆ ಅವ್ರಿಗೆ. ಬರ್ತಾನೆ ಮಾಡಿದ್ದೆ, ಅಲ್ಲೇ ಬರ್ತಾ ಇದಾರಲ್ಲೋ. ಓ, ಬಂದ್ರು. ಏನ್ ಮಗ ಅರ್ಜೆಂಟಾಗಿ ಕಾಲ್ ಮಾಡಕ್ಕೆ ಹೇಳಿದ್ದು? ಹೇಳ್ತೀನಿ ಅದೆಲ್ಲ. ಫಸ್ಟ್ ನಮ್ಮ ಹುಡುಗರಿಗೆಲ್ಲ ಕಾಲ್ ಮಾಡಿ ಕರೀರಿ. ಫಸ್ಟ್ ಫೋನ್ ಮಾಡಿ. ಬೇಗ ಬರ್ತಾರಣ್ಣ ಇವರೆಲ್ಲ. ಬರ್ತಾರಂತ ನಮ್ಮ ಮಗ, ಬೇಗ ಇವರೆಲ್ಲ. ಫೋನ್ ಮಾಡಿದ್ದೀನಿ, ಬರ್ತಾರೆ. ಬಂದೇ ಬಿಟ್ರಲ್ಲೋ. ಬಂದೇ ಬಿಟ್ರು ಬೇಗ. ಹೇಳ್ತೀನಿ ರಮ್ಮ, ಯಾಕೆ ಅರ್ಜೆಂಟು? ನಿಮ್ ಜೊತೆ ಎಲ್ಲ ಗೇಮ್ ಮಾಡಕ್ಕಾಗಲ್ಲ ನಾವೆಲ್ಲ. ಹೇಳ್ತೀನಿ ರಮ್ಮ, ಬಾರಮ್ಮ. ಬನ್ನಿ. ಇನ್ನು ಎಷ್ಟೊತ್ತು ಕಣ್ಣು ಮುಚ್ಕೋಬೇಕು? ನಿಂತ್ಕೊಳ್ಳಿ, ಇಲ್ಲೇ ನಿಂತ್ಕೊಳ್ಳಿ. ಇನ್ನು ಎಷ್ಟೊತ್ತು ಕಣ್ಣು ಮುಚ್ಕೋಬೇಕು? ಇವಾಗಾದ್ರೂ ಕಣ್ಣು ತೆಗಿಬೋದಾ? ಇರ್ರಮ್ಮ, ಇನ್ನೊಂದು ನಿಮಿಷ. ಏನ್ರಪ್ಪ ನಿಮ್ ಸರ್ಪ್ರೈಸು? ವೇಟ್ ಮಾಡ್ರಮ್ಮ, ಒಂದು ನಿಮಿಷ. ಇನ್ನು ಎಷ್ಟೊತ್ತು ವೇಟ್ ಮಾಡಿಸ್ತೀರಾ? ವೇಟ್ ಮಾಡಿ. ತಗೋ, ಇದನ್ನ ಹಿಡ್ಕೊ. ತಗೊಳ್ಳಿ. ನನಗೆ ಇವಾಗ ಕಣ್ಬಿಡಿ ಫಸ್ಟು. ನನಗೆ ಕಣ್ಬಿಡಿ. ಕಣ್ಣು ಬಿಡ್ಬೇಕಾ? ನಾನೇನು ಕೊಟ್ಟೇ ಇಲ್ಲ. ಕಣ್ಬಿಡಿ. ಸೂಪರ್, ಥ್ಯಾಂಕ್ ಯು. ಹ್ಯಾಪಿನಾ? ಏನಿದೆಲ್ಲ ಹಾರ್ಟ್ ಸಿಂಬಲ್ ಎಲ್ಲ ಬರ್ತಿದ್ದೀರಾ? ಯಾವ ಪುಣ್ಯಾತ್ಮ ಇದು ಮಾಡಿದಪ್ಪ. ಸೂಪರ್ ಆಗಿದೆ. ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ಕೂತ್ಕೊಂಡು ಮಾತಾಡ್ಬೋದಲ್ಲ, ಕೂತ್ಕೊಳ್ಳಿ. ಮುಗಿತಾ ನಿಮ್ ಸರ್ಪ್ರೈಸಾ? ಇನ್ನೊಂದಿದೆ ಸರ್ಪ್ರೈಸ್. ಓ, ಕೇಕ್ ಎಲ್ಲ ಇದೆ. ಅದಕ್ಕೆ ಅಲ್ಲಮ್ಮ ಸರ್ಪ್ರೈಸ್ ಅಂತ ಹೇಳಿದ್ದು. ಓ, ಇದೇನಾ ಸರ್ಪ್ರೈಸು? ಎಷ್ಟು ದೊಡ್ಡ ಕೇಕ್ ತಂದಿದ್ದೀರೋ? ಇದು ನನಗೆ ಸಾಕಾಗಲ್ವಲ್ಲೋ? ಎಲ್ಲರೂ ಮಾತಾಡ್ತೀರಿ, ನಾನೇ ಕೇಕ್ ಕಟ್ ಮಾಡ್ತೀನಿ. ಓ, ಮಾಡಿ. ಬೇಗ ಮಾಡು, ಹೊಟ್ಟೆ ಹಸಿವು. ನನಗೊಂದು ಡೌಟ್ ಆಗ್ತಿದೆ. ನಾವೆಲ್ಲ ಫ್ರೆಂಡ್ಸ್ ಅಲ್ವಾ? ನಾವ್ಯಾಕೆ ವ್ಯಾಲೆಂಟೈನ್ಸ್ ಡೇ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ? ಏನ್ ಲವರ್ಸ್ ಅಷ್ಟೇ ಆಚರಿಸ್ಬೇಕಾ ವ್ಯಾಲೆಂಟೈನ್ಸ್ ಡೇನಾ? ಫ್ರೆಂಡ್ಸ್ ಕೂಡ ಆಚರಿಸೋಣ. ಫ್ರೆಂಡ್ಸ್ಗೆ ಅಂತ ಫ್ರೆಂಡ್ಶಿಪ್ ಡೇ ಇದೆ, ಇವತ್ತು ಯಾಕ್ರೋ?
ಫ್ರೆಂಡ್ಸ್ ಅಲ್ಲಿ ಲವ್ ಇರಲ್ವಾ? ನಾವು ಫ್ರೆಂಡ್ಸ್ ಮಾಡೋಣ, ನಮ್ಮಲ್ಲೂ ಲವ್ ಇದೆ, ಸೆಲೆಬ್ರೇಟ್ ಮಾಡೋಣ. ಫೆಬ್ರವರಿ 14th ಯಾಕೆ ವ್ಯಾಲೆಂಟೈನ್ಸ್ ಡೇ ಸೆಲೆಬ್ರೇಟ್ ಮಾಡ್ತಾರೆ? ಯಾಕೆಂದರೆ ಫೆಬ್ರವರಿ 14th ಒಂದು 4-5 ಲವ್ ಸ್ಟೋರಿ ನಡೆದಿದೆ. 4-5 ಲವ್ ಸ್ಟೋರಿ ಏನಂದರೆ, ಅದೇ ದಿನ ಎಷ್ಟೋ ಜನ ಪ್ರೇಮಿಗಳು ಸೂಸೈಡ್ ಮಾಡ್ಕೊಂಡಿದ್ದಾರೆ, ಹ್ಯಾಂಗ್ ಮಾಡಿದ್ದಾರೆ. ಅವ್ರು ಸತ್ತಿದ್ದ ದಿನಾನ ಪ್ರೀತಿ ದಿನ ಅಂತಂದ್ಬಿಟ್ಟು ಆಚರಿಸ್ತಾರೆ. ಅವ್ರ ಪೇರೆಂಟ್ಸು ಮತ್ತು ಇನ್ನೂ ಯಾರೋ ಎಷ್ಟೋ ಜನ ಇದ್ದಾರೆ. ಅದರಲ್ಲಿ ಒಂದು ಸ್ಟೋರಿ ಹೇಳ ನಾನು ನಿಮಗೆ. ಒಂದು ಸ್ಟೋರಿಲಿ ಏನಾಗುತ್ತೆ, ಒಬ್ಬ ರಾಜ ಇರ್ತಾನೆ. ರಾಜ ಆಗಷ್ಟೇ ಮದುವೆ ಆಗಿರ್ತಾನೆ. ಮದುವೆ ಆಗಿಬಿಟ್ಟು ತನ್ನ ಹೆಂಡತಿನ ಬಿಟ್ಬಿಟ್ಟು ಎಲ್ಲ ದೂರ ದೇಶಾಂತರ ಹೋಗ್ಬಿಡ್ತಾನೆ. ಮದುವೆ ಆಗಿದ ತಕ್ಷಣ ಹೆಂಡತಿನ ಬಿಟ್ಟು ಹೋದಾಗ ಅವಳಿಗೆ ಆ ರಾಜ್ಯದಲ್ಲಿರೋ ಒಬ್ಬ ದಳಪತಿ ಮೇಲೆ ಪ್ರೇಮ ಆಗುತ್ತೆ. ಆ ಪ್ರೇಮನ ಅವಳು ಹೋಗಿ ನಿವೇದಿಸ್ಕೊತಾಳೆ. ಆಗ ಹೇಳಿದಾಗ ಅವನು ಅಕ್ಸೆಪ್ಟ್ ಮಾಡ್ಕೊತಾನೆ. ಅವರಿಬ್ಬರು 30 ವರ್ಷ ಸಂಸಾರ ಮಾಡಿ ಅವ್ರಿಗೆ ಮಗುನೂ ಆಗುತ್ತೆ. ಆ ರಾಜ ವಾಪಸ್ ಬಂದಾದಮೇಲೆ ಅವನಿಗೆ ಇವಳ ಮೇಲಿದ್ದಿದ್ದ ಮೋಹ ಇನ್ನೂ ಜಾಸ್ತಿ ಆಗಿರುತ್ತೆ. ಇಷ್ಟು ವರ್ಷ ನನ್ನ ಹೆಂಡತಿನ ಬಿಟ್ಟಿದ್ನಲ್ಲ ಅಂತ ಮೋಹ ಜಾಸ್ತಿ ಆದಮೇಲೆ ಯಾವ ರಾಜ ತಾನೇ ಸುಮ್ಮನೆ ಇರ್ತಾನೆ? ತನ್ನ ಹೆಂಡತಿ ಇನ್ನೊಬ್ರ ಜೊತೆ ಅಫೈರ್ ಇಟ್ಕೊಂಡಿದ್ದಾನೆ ಅಂತಂದರೆ ಅದಕ್ಕೋಸ್ಕರ ಇವನೇನು ಮಾಡ್ತಾನೆ, ಅವನಿಗೆ ಗಲ್ಲು ಶಿಕ್ಷೆ ವಿಧಿಸ್ತಾನೆ. ಗಲ್ಲು ಶಿಕ್ಷೆ ವಿಧಿಸಿದಾಗ ಹೆಂಡತಿ ಏನು ಮಾಡ್ತಾಳೆ, ಅವನಿಗೆ ನನಗೆ 30 ವರ್ಷದಿಂದ ಪ್ರೀತಿ ಕೊಟ್ಟಿದ್ದಾನೆ, ಅವ್ನು ಸಾಯ್ಬೇಕಾದ್ರೆ ನಾನು ಸುಮ್ಮನೆ ಇದ್ರೆ ಸರಿ ಹೋಗುತ್ತಾ? ನಾನು ಪ್ರಾಣ ಅರ್ಪಿಸ್ತೀನಿ ಅಂತ ಹೇಳ್ತಾನೆ. ಸೊ ಅವರಿಬ್ಬರನ್ನ ಫೆಬ್ರವರಿ 14 ಹ್ಯಾಂಗ್ ಮಾಡ್ತಾರೆ. ಆ ಸ್ಟೋರಿ ಇಟ್ಕೊಂಡು ಫೆಬ್ರವರಿ 14 ವ್ಯಾಲೆಂಟೈನ್ಸ್ ಡೇ ಸೆಲೆಬ್ರೇಟ್ ಮಾಡ್ತಾರೆ. ನೀನು ಹೇಳಿದ ಸ್ಟೋರಿಯಲ್ಲಿ ಅವ್ರು ಸತ್ತಿದ್ದಾರೆ, ಸತ್ತಿದಿನ ನಾವೇ ಸೆಲೆಬ್ರೇಷನ್ ಮಾಡಬೇಕು. ಯಾಕೆಂದರೆ ಅವ್ರು ಸತ್ರು ಅವತ್ತು ಅವ್ರ ಪ್ರೀತಿನ ಗೆದ್ಕೊಂಡಿದ್ದಾರೆ, ಅದಕ್ಕೆ ಅವತ್ತು ವ್ಯಾಲೆಂಟೈನ್ಸ್ ಡೇ ಸೆಲೆಬ್ರೇಟ್ ಮಾಡ್ತಾರೆ. ನನಗೊಂದು ಡೌಟ್ ಇದೆ, ವ್ಯಾಲೆಂಟೈನ್ಸ್ ಡೇ ಅಂತಲೇ ಏನಕ್ಕೆ ಹೆಸರು ಬಂತು? ಏನ್ಷಿಯಂಟ್ ರೋಮಲ್ಲಿ ಸೇಂಟ್ ವ್ಯಾಲೆಂಟೈನಸ್ ಅಂತ ಇದ್ರು. ಸೊ ಅವ್ರ ಹೆಸರು ಮೇಲೆ ವ್ಯಾಲೆಂಟೈನ್ಸ್ ಡೇ ಸೆಲೆಬ್ರೇಟ್ ಮಾಡ್ತಿದ್ವಿ. ವ್ಯಾಲೆಂಟೈನ್ಸ್ ಡೇ ಅಂತಾನೆ ಅಲ್ಲ, 1 ವೀಕ್ ಬಿಫೋರಿಂದಾನೇ ಬರುತ್ತೆ. 7th ಅಂದರೆ ಫೆಬ್ರವರಿ 7th ವ್ಯಾಲೆಂಟೈನ್ಸ್ ಡೇ ವೀಕ್ ಅಂತ ಮಾಡ್ತಾರೆ. ಸೊ ಫಸ್ಟ್ ಡೇ ವ್ಯಾಲೆಂಟೈನ್ಸ್ ಡೇ 7th ಬಂದು ರೋಸ್ ಡೇ ಅಂತ. ಸೊ ನೆಕ್ಸ್ಟ್ 7th 8th ಡೇ, 7th ಆದಮೇಲೆ 8th ಡೇ, 8th ಡೇ ಬಂದುಬಿಟ್ಟು ಪ್ರಪೋಸ್ ಡೇ ಅಂತ. ಸೊ 9th ಚಾಕ್ಲೇಟ್ ಡೇ ಅಂತ ಮಾಡ್ತಾರೆ. ಸೊ 10th ಟೆಡಿ ಬೇರ್ ಡೇ ಅಂತ ಮಾಡ್ತಾರೆ. ಸೊ 11th ಪ್ರಾಮಿಸ್ ಡೇ ಅಂತ ಮಾಡ್ತಾರೆ. ಸೊ 12th ಬಂದುಬಿಟ್ಟು ಹಗ್ ಡೇ ಅಂತ ಮಾಡ್ತಾರೆ. ಸೊ 13th ಬಂದುಬಿಟ್ಟು ಕಿಸ್ ಡೇ ಅಂತ ಮಾಡ್ತಾರೆ. ಸೊ ಲಾಸ್ಟ್ ಅಂಡ್ ಬಟ್ ಲೀಸ್ಟ್ 14th ವ್ಯಾಲೆಂಟೈನ್ಸ್ ಡೇ ಅಂತಲೇ ಮಾಡ್ತಾರೆ. ಇಷ್ಟೇ ಅಲ್ಲ, ನಾವು ಹಾಕೋ ಡ್ರೆಸ್ಸಸ್ ಕಲರ್ಸ್ ಕೂಡ ಅವತ್ತು ಇನ್ಕ್ಲೂಡ್ ಆಗುತ್ತೆ. ಒಂದೊಂದು ಕಲರ್ಗೂ ಒಂದೊಂದು ವಿಶೇಷ ಇದೆ. ಏನು ಅಂದರೆ ಫಸ್ಟ್ ಒನ್ ಬಂದ್ಬಿಟ್ಟು ವೈಟ್ ಕಲರ್. ವೈಟ್ ಅಂದರೆ ಪ್ಯೂರ್ ಲವ್ ಅಂತ ಅರ್ಥ. ಆಮೇಲೆ ರೆಡ್ ಕಲರ್, ರೆಡ್ ಅಂದರೆ ಆಲ್ರೆಡಿ ಕಮಿಟೆಡ್ ಅಂತ ಅರ್ಥ. ಗ್ರೀನ್ ಅಂದರೆ ವೇಟಿಂಗ್ ಫಾರ್ ಲವ್ ಅಂತ ಅರ್ಥ. ಆ್ಯಂಡ್ ಯೆಲ್ಲೋ ಅಂದರೆ ಫ್ರೆಂಡ್ಸ್ ಲವ್ ಅಂತ. ಅದು ಬಿಟ್ಟು ಒಂದೇ ಒಂದಿರೋದು ಬ್ಲ್ಯಾಕ್. ಬ್ಲ್ಯಾಕ್ ಅಂದರೆ ರಿಜೆಕ್ಟೆಡ್ ಲಿಸ್ಟ್ ಅಂತ. ಸೊ ಒಂದೊಂದು ಕಲರ್ಸಲ್ಲೂ ಒಂದೊಂದು ಥರ ಅರ್ಥ ಇರುತ್ತೆ. ಅದು ಸರಿ, ಲವ್ ಅಟ್ ಫಸ್ಟ್ ಸೈಟ್ ಅಂತ ಯಾರಿಗಾದ್ರೂ ಆಗಿದೆಯಾ ಇಲ್ಲಿ? ಯಾರಿಗೂ ಯಾಕೆ, ಮದುವೆ ಕೇಳೋಣ. ಸಲಿಗೆ ಅಲ್ಲ ಸುಲಿಗೆ, ನೀನೆನ್ನು ನನಗೆ ಸಾಕ್ ಬಿಡ್ರಪ್ಪ, ಮಧು ನಾಚ್ಕೊಂತವನೆ. ಈಗ ಅವೆಲ್ಲ ಸರಿ, ಲವ್ ಮಾಡಿದವ್ರೆಲ್ಲ ಮದ್ವೆ ಆಗವ್ರ? ಮದ್ವೆ ಆದವ್ರಲ್ಲ ಚೆನ್ನಾಗವ್ರ? ನೋಡಿ, ಲವ್ ಆದವರು ಮದ್ವೆನೂ ಆಗಿದ್ದಾರೆ, ಚೆನ್ನಾಗೂ ಇದ್ದಾರೆ, ಚೆನ್ನಾಗಿ ಇಲ್ದೇನೂ ಇದ್ದಾರೆ. ಅಂದ್ರೆ ನೀವು ಹೇಳ್ತಿರೋದು ಅದೆಲ್ಲ ಅವ್ರವ್ರ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಮೇಲೆ ಡಿಪೆಂಡ್. ಹೌದು. ಲವ್ ಅಲ್ಲಿ ಸಕ್ಸಸ್ ಆಗಿದ್ದು ಆಗೋಯ್ತು, ಫೇಲ್ಯೂರ್ ಆಗಿದ್ದು ಆಗೋಯ್ತು. ಇನ್ನು ಬ್ರೇಕಪ್ ಆದವ್ರ ಕತೆ ಏನು? ಸಾಯೋದು ಒಂದೇನೋ ಡಿಸಿಷನ್? ಅದಕ್ಕೆ ಬೇರೆ ಏನು ಇಲ್ವಾ? ಯಾಕಿಲ್ಲ, ಇದೇ ಅಲ್ಲ. ಅಕ್ಕ ಸಿಗದಿರೆ ತಂಗಿ ಸಿಗುವಳು, ಸಾಕ್ ಬಿಡ್ರಪ್ಪ, ನಮ್ಗಿಂತ ಫಾಸ್ಟ್ ಇದಾರೆ ಬಿಡಿ ನೀವು. ಸೊ ಲೈಫ್ ಅಂದರೆ ನಿಂತಿರೋ ನೀರಲ್ಲ, ಹರಿಯೋ ನದಿ ಇದ್ದಂಗೆ. ನಿಂತಿರೋ ನೀರಲ್ಲಿ ಪ್ರೀತಿ ಸಿಗಲಿಲ್ಲ ಅಂದ್ರೇನು, ಹರಿಯೋ ನದಿಯಲ್ಲಿ ಪ್ರೀತಿ ಸಿಕ್ಕೇ ಸಿಗುತ್ತೆ. ಸೊ ಇಷ್ಟೊತ್ತು ನಮ್ಮ ಪಾಠಗಳನ್ನ ತರಲೆಗಳೆಲ್ಲ ಸಹಿಸ್ಕೊಂಡಿದ್ದೀರಾ. ಈಗ ನಮ್ಮ ಗ್ರೂಪ್ ಬಗ್ಗೆ ಸ್ವಲ್ಪ ಹೇಳ್ತಾ ಇದ್ದೀವಿ. ನಮ್ಮ ಹೊಸ ಗ್ರೂಪಿಗೂ ಸನಮ್ಸ್ ಅಂತ ಟೈಟಲ್ ಕೊಟ್ಟು ಒಂದು ಲೋಗೋ ಕೂಡ ಹಾಕ್ಕೊಂಡಿದ್ದೀವಿ. ಇದನ್ನು ನೀವು ನೋಡ್ತಾ ಇರಿ. ನಾವು ಇದೇ ಥರ ತರಲೆ ಆಟಗಳನ್ನ ಆಡಿ ನಾವು ಯೂಟ್ಯೂಬಲ್ಲಿ ಈ ಥರ ಎಲ್ಲ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇದ್ದೀವಿ. ನೋಡ್ತಾ ಇರಿ, ನಮಗೆ ಸಹಕರಿಸಿ, ನಮ್ಮನ್ನ ಎತ್ತರಕ್ಕೆ ಬೆಳೆಸಿ. ಎಲ್ರಿಗೂ ಧನ್ಯವಾದಗಳು.